ಜೆಜೆ ಹೆಲ್ತ್ ಕೇರ್ ಸೊಲ್ಯೂಷನ್ಸ್ ವಯೋವೃದ್ಧರ ಆರೈಕೆ ಕೇಂದ್ರ. ವೃದ್ಧರು ಮತ್ತು ಅನಾರೋಗ್ಯದಿಂದ ಬಳಲುತ್ತಿರುವ ರೋಗಿಗಳನ್ನು ಮನೆಯ ವಾತಾವರಣದಂತೆ ಪ್ರೀತಿಯಿಂದ ಆರೈಕೆ ಮತ್ತು ಸೇವಾ ಮನೋಭಾವದಿಂದ ನೋಡಿಕೊಳ್ಳಲಾಗುತ್ತದೆ. ನುರಿತ ತಜ್ಞ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುವುದು. ದಿನದ 24 ಗಂಟೆಗಳು ನರ್ಸಿಂಗ್ ಸೇವೆ, ಲ್ಯಾಬ್ ಫೆಸಿಲಿಟಿ, ಫಿಸಿಯೋಥೆರಪಿ, ಡಯಟಿಷಿಯನ್, ಆಕ್ಸಿಜನ್, ಫಾರ್ಮಸಿ, ಶುಚಿಯಾದ ಊಟದ ವ್ಯವಸ್ಥೆ ಮತ್ತು ಸುಸಜ್ಜಿತ ಕೊಠಡಿಗಳನ್ನು ಒಳಗೊಂಡಿದೆ. ಇದಲ್ಲದೆ ಯೋಗ, ವ್ಯಾಯಾಮ, ಆಟೋಟ ಚಟುವಟಿಕೆಗಳು, ವಿಶೇಷವಾಗಿ ಎಲ್ಲ ಭಾರತೀಯ ಹಬ್ಬಗಳನ್ನು ಆಚರಿಸಲಾಗುವುದು. ಒಂಟಿತನದಿಂದ ಮುಕ್ತರಾಗಲು ಇಂದೇ ಸಂಪರ್ಕಿಸಿ ಜೆಜೆ ಹೆಲ್ತ್ ಕೇರ್ ಸೊಲ್ಯೂಷನ್ಸ್, ದಟ್ಟಗಳ್ಳಿ 3ನೇ ಹಂತ, ಮೈಸೂರು. ಸಿ ಮೈಸೂರು ವಾಹಿನಿ ಅರ್ಪಿಸುವ ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ಶಾರ್ವಿ. ನಮ್ಮ ಮೈಸೂರಿನ ದಟ್ಟಗಳ್ಳಿಯಲ್ಲಿ ವಯಸ್ಸಾದವರಿಗೆ ಮತ್ತು ರೋಗಿಗಳಿಗೆ ಮನೆಯ ರೀತಿ ಆರೈಕೆಯನ್ನು ಮಾಡಲಾಗುತ್ತೆ. ಆ ಕೇಂದ್ರ ಯಾವುದು ಅಂದರೆ ಜೆಜೆ ಹೆಲ್ತ್ ಕೇರ್ ಸೊಲ್ಯೂಷನ್ಸ್. ಬನ್ನಿ, ಇಲ್ಲಿ ವಯಸ್ಸಾದವರಿಗೆ ಮತ್ತು ರೋಗಿಗಳಿಗೆ ಯಾವ ರೀತಿ ಆರೈಕೆಯನ್ನು ಮಾಡಲಾಗುತ್ತೆ, ಯಾವ ರೀತಿ ಚಿಕಿತ್ಸೆಯನ್ನು ನೀಡ್ತಾರೆ, ಹಾಗೆ ಜೆಜೆ ಹೆಲ್ತ್ ಕೇರ್ ಆ್ಯಂಡ್ ಸೊಲ್ಯೂಷನಲ್ಲಿ ಯಾವೆಲ್ಲ ಸೌಲಭ್ಯಗಳನ್ನು ಒಳಗೊಂಡಿದೆ ಎಂಬುದರ ಕುರಿತು ಸಾಕಷ್ಟು ಮಾಹಿತಿಯನ್ನು ಇಲ್ಲಿನ ವೈದ್ಯರು ಮತ್ತು ನರ್ಸಿಂಗ್ ಹಾಗೂ ರೋಗಿಗಳಿಂದಲೇ ತಿಳಿದುಕೊಳ್ಳೋಣ. ಹಾಗಾದರೆ ಮತ್ತೆ ತಡ, ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಜೆ ಹೆಲ್ತ್ ಕೇರ್ ಸೊಲ್ಯೂಷನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಸಂಸ್ಥಾಪಕರಾದ ಡಾಕ್ಟರ್ ಮ್ಯಾಥ್ಯೂ ಮೋಸಸ್ ಅಮರ್ನಾಥ್ ಅವರು ನೀಡ್ತಾರೆ. ಜೊತೆಗೆ ಇಲ್ಲಿನ ವೈದ್ಯರ ತಂಡ ಮತ್ತು ಶುಶ್ರೂಷಕಿಯರು ಏನೆಲ್ಲ ಸೌಲಭ್ಯವನ್ನ ಜೆಜೆ ಹೆಲ್ತ್ ಕೇರ್ ಅಂಡ್ ಸೊಲ್ಯೂಷನ್ಸ್ ಹೊಂದಿದೆ ಅಂತ ಸಾಕಷ್ಟು ಮಾಹಿತಿಯನ್ನ ನಿಮಗೆ ನೀಡ್ತಾರೆ. ಬನ್ನಿ ಸರ್, ಮೊದಲಿಗೆ ಜೆಜೆ ಹೆಲ್ತ್ ಕೇರ್ ಪ್ರಾರಂಭಿಸಬೇಕು ಅಂತ ಏನಕ್ಕೆ ಅನಿಸ್ತು? ಪ್ರಾರಂಭ ಏನಕ್ಕೆ ಆಗ್ತದೆ ಅನ್ನೋದಕ್ಕೆ, 20 ವರ್ಷದಿಂದ ಮೆಡಿಕಲ್ ಲೈನಲ್ಲಿ ವರ್ಕ್ ಮಾಡ್ತಾ ಇದೆ. ಹಲವಾರು ಹಾಸ್ಪಿಟ್ಲ್ಗಳಿಗೆಲ್ಲ ವಿಸಿಟ್ ಮಾಡಿದಾಗ ಕೆಲವೊಂದು ವಿಚಾರಗಳಲ್ಲಿ, ಈಗ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಹಾಸ್ಪಿಟ್ಲ್ಗಳು ತುಂಬ ಇದೆ, ಆದರೆ ವಯಸ್ಸಾದವರಿಗೆ ನೋಡ್ಕೊಳ್ಳುವಂಥ ಸೆಂಟರ್ಗಳು ಇದೆ. ವಯಸ್ಸಾಗಿರೋರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಹಾಸ್ಪಿಟಲ್ ಅಥವಾ ಬೆಡ್ ರಿಡನ್ಗೆ ಅಥವಾ ಇನ್ನೇನು ಉಳಿಯೋದೇ ಇಲ್ಲ, ಇರಷ್ಟು ದಿನ ನೋಡ್ಕೊಳ್ಳಿ ಅಂತ ಅಂದವರಿಗೆ ಕೇರ್ ಸೆಂಟರ್ಗಳ ಅವಶ್ಯಕತೆ ತುಂಬ ಇದೆ. ಯಾಕೆಂದರೆ ಈ ಎಲ್ಲ ಕೇರ್ಗಳು ಮನೇಲಿ ಮಾಡಲಿಕ್ಕೆ ಒಂದು ಟ್ರೈನ್ ಸ್ಟಾಫ್ಗಳ ಅವಶ್ಯಕತೆ ಇದೆ. ಬಟ್ ಅಷ್ಟನ್ನು ಫುಲ್ಫಿಲ್ ಮಾಡೋಕ್ಕಾಗ್ದಲೇ ಇದ್ದಾಗ ಈ ಒಂದು ಸಂಸ್ಥೆಯನ್ನು ನಾವು ಮಾಡಿ ಇದರಲ್ಲಿ ಈ ಥರ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ. ಇಲ್ಲಿ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ ಸರ್ ನಿಮ್ಮಲ್ಲಿ? ಇಲ್ಲಿ ಜೀರಿಯಾಟ್ರಿಕ್, ಯಾಕಂದರೆ ವಯಸ್ಸಾದವ್ರನ್ನ ನೋಡಿಕೊಡುವಂಥದ್ದು, ಪ್ಯಾಲಿಟಿವ್ ಕೇರ್, ಎಂಡ್ ಟೈಮ್ ಕೇರ್, ಪೋಸ್ಟ್ ಆಪರೇಟಿವ್ ಕೇರ್, ಪೋಸ್ಟ್ ಹಾಸ್ಪಿಟಲೈಸೇಷನ್ ಕೇರ್ ಮತ್ತು ಫಿಸಿಯೋ ಕೇರ್, ಈ ಥರ. ಎಷ್ಟು ವರ್ಷ ಆಯಿತು ಸರ್? ಇದು 3 ವರ್ಷ ಕಂಪ್ಲೀಟ್. ಈ ಒಂದು 3 ವರ್ಷದಲ್ಲಿ ತುಂಬ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದಿರೋ ಅಂತ ಯಾವುದಾದ್ರು ಒಂದು ಪೇಷಂಟ್ ಇದೆಯಾ? ನಮಗೆ ಚಾಲೆಂಜಿಂಗ್ ಕೇಸ್ಗಳು ಅಂತಂದರೆ ಕ್ರೇನಿಯಾಟಮಿ ಕೇಸ್ಗಳು, ಅಂದರೆ ಆಕ್ಸಿಡೆಂಟ್ ಆಗಿ ಕ್ರೇನಿಯಾಟಮಿ ಕೇಸ್ ಆಗಿರುವಂಥದ್ದು, ಟ್ರೈಕೆಸ್ಟಮಿಕ್ ಕೇಸ್ಗಳು, ನೀನು ಉಳಿಯೋದೇ ಇಲ್ಲ, ಇರಷ್ಟು ದಿನ ನೋಡ್ಕೊಳ್ಳಿ ಅಂತ ಅಂದವರಿಗೆ ನಾವು ಒಂದು ನಿಸ್ವಾರ್ಥ ಸೇವೆ ಅವ್ರಿಗೆ ಕೊಡಬೇಕು. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ದೇವ್ರು ಕರೆಯೋವರೆಗೂ ಅವ್ರಿಗೆ ಸಿಗಬೇಕಾದಂಥ ಗೌರವ ಕೊಡಬೇಕು, ಅವರಿಗೆ ಬೇಕಾದಂಥ ಒಂದು ಟ್ರೀಟ್ಮೆಂಟ್ ಸಿಗಬೇಕು, ಯಾರಿಗೂ ಬರ್ಡನ್ ಆಗಬಾರ್ದು ಅಂತ ಒಂದು ಉದ್ದೇಶದಿಂದ ಮಾಡಿದಾಗ ಈ ಕ್ರೇನಿಯಾಟಮಿ ಕೇಸ್ ಇದೆಲ್ಲ ಅವ್ರಿಗೆ ಜ್ಞಾನವೂ ಇರೋದಿಲ್ಲ, ಬಾಡಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆವಾಗ ನಮಗೆ ಚಾಲೆಂಜಿಂಗ್ ಆಗುವಂಥದ್ದು ಏನಂದರೆ ಬೆಡ್ ಸೋರ್ನ ಅವಾಯ್ಡ್ ಮಾಡೋದು ಹೇಗೆ, ಅವ್ರಿಗೆ ಎವ್ರಿ 2 hours ಪೊಸಿಷನ್ ಕೊಡುವಂಥದ್ದು. ಇದಕ್ಕೆಲ್ಲದಕ್ಕೂ ಒಂದು ಟ್ರೈನ್ಡ್ ನರ್ಸಸ್ಗಳು ಇರಬೇಕು, ರಿಜಿಸ್ಟರ್ಡ್ ನರ್ಸಸ್ ಇರಬೇಕು. ಆಗ ಮಾತ್ರ ನಾವು ಈ ಚಾಲೆಂಜಸ್ನ ನಾವು ಫೇಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅಪಾರ್ಟ್ ಫ್ರಮ್ ದಟ್, ಈಗ ನಿಮ್ಮಲ್ಲಿ ಫಿಸಿಯೋಥೆರಪಿ ಇದೆ, ಅದರಲ್ಲಿ ಸುಮಾರು ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರಿ. ಅದು ಬಿಟ್ಟು ಈಗ ಬ್ಲಡ್ ಟೆಸ್ಟ್ ಇರ್ಬೋದು, ಈಗ ಸಡನ್ ಆಗಿ ಈಗ ಹೊರಗಡೆ ಹೋಗಿ ಮಾಡುವಂಥದ್ದು ಏನಾದರೂ ಎಕ್ಸ್ರೇ ಎಲ್ಲ ಈ ಥರ ಫೆಸಿಲಿಟೀಸ್ ನಿಮ್ಮಲ್ಲೇ ಐತ್ಲ ಅಥವಾ ಹೊರಗಡೆ? ಹಾಂ ಮೇಡಮ್, ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಎಲ್ಲನೂ ನಾವು ಇಲ್ಲೇ ಮಾಡ್ತೇವೆ. ECG ಮಾಡ್ತೇವೆ. ಕೆಲವೊಂದು CT, MRI ಇದಕ್ಕೆಲ್ಲದಕ್ಕೂ ಬೇರೆ ಕಡೆಗೆ ನಾವು ಆ್ಯಂಬುಲೆನ್ಸ್ ಮೂಲಕ ಕರ್ಕೊಂಡೋಗಿ ಸ್ಕ್ಯಾನ್ ಮಾಡಿಸಿ ವಾಪಸ್ ಕರೆದು ಮತ್ತು ಕನ್ಸಲ್ಟೆಂಟ್ ಡಾಕ್ಟರ್ಸ್ ಯಾರು ಬೇಕು ಅಂತಂದರೆ ನಾವು ಇಲ್ಲಿಗೆ ಕರೆಸುವಂಥದ್ದನ್ನು ಮಾಡ್ತೇವೆ. ಖರ್ಚು ಅಂತದ ಮುಂದೆ ನಾನು ಆಗಲೇ ಹೇಳ್ದಂಗೆ ಯಾರಿಗೂ ಬರ್ಡನ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ತಿಂಗಳಿಗೆ ಒಂದು ಪ್ಯಾಕೇಜ್ ಅಂತ ಮಾಡಿದ್ದೇವೆ. ಇದರಲ್ಲಿ ಬೆಡ್ ಕೇರ್ದು, ಡಾಕ್ಟರ್ ಕನ್ಸಲ್ಟೇಷನ್ನು, ನರ್ಸಿಂಗ್ ಕೇರು ಮತ್ತು ಡೈಲಿ ಕನ್ಸ್ಯೂಮಬಲ್ಸ್ ಅಂತ ಅಂದರೆ ಯಾವುದು ಡೈಪರ್, ಅಂಡರ್ ಪ್ಯಾಡ್, ವೈಪ್ಸ್, ಗ್ಲವ್
ಇದೆಲ್ಲವೂ ಒಂದು ಪ್ಯಾಕೇಜ್ ಅಂತ ಮಾಡಿ ತಿಂಗಳಿಗೆ ಕೈಗೆಟುಕುವ ಬೆಲೆಯಲ್ಲಿ ಅವ್ರಿಗೆ ಕೊಡ್ತಾ ಇದ್ದೇವೆ. ಇನ್ಸೂರೆನ್ಸ್ ಏನಾದರೂ ಕ್ಲೈಮ್ ಅಥವಾ ಫೆಸಿಲಿಟೀಸ್ ನಿಮ್ಮಲ್ಲಿ ಇದೆಯಾ? ಇನ್ಶೂರೆನ್ಸ್ ಕವರ್ ಆಗುತ್ತೆ ಮೇಡಮ್. ಇನ್ಸೂರೆನ್ಸ್ ಕವರ್ ಆಗುತ್ತೆ ಅಂದರೆ ಎನಿ ಕಾರ್ಪೊರೇಟ್ ಇನ್ಸೂರೆನ್ಸ್ ಅಥವಾ ಲೈಕ್ ಎಲ್ಲ ಥರದ ಇನ್ಶೂರೆನ್ಸ್ ಇವಾಗ ಏನಾಗ್ತಾ ಇದೆ ಅಂತಂದರೆ ನಾವು 3 ವರ್ಷ ಆದಮೇಲಿಂದ ಎಂಪ್ಯಾನಲ್ಲಿಗೆ ಬಂದಿದ್ದೇವೆ. ಸೊ ಈಗ ಪೇ ಮಾಡಿ ನೀವು ಕ್ಲೈಮ್ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಕ್ಯಾಶ್ಲೆಸ್ ಸಹ ಮಾಡೋ ಪ್ರಯತ್ನದಲ್ಲಿದ್ದೇವೆ. ಈಗ ಶಾರ್ಟ್ಲಿ OPD ಓಪನಿಂಗ್ ಆಯಿತು ಅಂತ ಹೇಳಿದ್ರು. ಸೊ ಹೇಗಿದೆ ಸರ್ ರೆಸ್ಪಾನ್ಸ್ OPD ಚೆನ್ನಾಗಿ ರೆಸ್ಪಾಂಡ್ ಆಗ್ತಿದೆ. ಯಾಕಂತಂದರೆ ಈಗ ದೊಡ್ಡ ದೊಡ್ಡ ಹಾಸ್ಪಿಟಲ್ ಕನ್ಸಲ್ಟೇಷನ್ ರೇಟ್ ಎಲ್ಲ ಜಾಸ್ತಿ ಇದ್ದಾಗ ಒಂದು ಮಿಡಲ್ ಕ್ಲಾಸ್ ಅವ್ರಿಗಾಗಲಿ ಅಥವಾ ಲೇಬರ್ ಕ್ಲಾಸ್ ಇರೋರಿಗೆಲ್ಲದೂ ಅವ್ರಿಗೆ ಒಂದು ಈಸಿಯಾಗಿ ಬೇಗ ಸಿಗುವಂಥದ್ದು. ಯಾಕಂದ್ರೆ ಬಂದು ರಿಜಿಸ್ಟ್ರೇಷನ್ ಆ ಥರ ಏನು ಡೈರೆಕ್ಟ್ ಬಂದು ಡಾಕ್ಟರ್ ಹತ್ರ ಮೀಟ್ ಮಾಡಿ ಅವ್ರಿಗೇನು ಬೇಕು ಅದೊಂದು ಟ್ರೀಟ್ಮೆಂಟ್ ತೊಗೊಳ್ಬೋದು. ನಾನು ನಿಮ್ಮ ಒಂದು ಇದರಲ್ಲಿ ಒಂದು ಸಂಸ್ಥೆಯಲ್ಲಿ ಏನು ಕೇಳ್ಪಟ್ಟೆ ಅಂದರೆ ನೀವು ಎಲ್ಲ ಥರ ಫೆಸ್ಟಿವಲ್ಸ್ನೂ ಕೂಡ ಸೆಲೆಬ್ರೇಟ್ ಮಾಡ್ತೀರಾ, ಒಬ್ಬ ಪೇಷಂಟ್ಗೆ ಅವ್ರ ಮನೆ ಥರನೇ ಫೀಲ್ ಮಾಡ್ತೀರಾ ಅಂತ ಒಂದು ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ನಿಮ್ಮ ಸಂಸ್ಥೆ ಬಗ್ಗೆ. ಸೊ ಹೇಗೆ ಬಂತು ಆ ಥಾಟ್? ಈಗ ಮೇಡಮ್ ಈಗ ಹಾಸ್ಪಿಟಲ್ ಅಂತ ಅಂದಾಗ ಬಂದು ಟ್ರೀಟ್ಮೆಂಟ್ ತೊಗೊಂಡು 2 ದಿನ 3 ದಿನ ಹುಷಾರಾದ್ಮೇಲೆ ಮನೆಗೆ ಹೋಗ್ತಾರೆ. ಬಟ್ ಇಲ್ಲಿ ಬರೋರು ಇಲ್ಲೇ ಇರುವಂಥದ್ದು. ಇಲ್ಲಿ ಅವ್ರಿಗೆ ಯಾವತ್ತೂ ನಾನು ಮನೆ ಬಿಟ್ಟು ಬಂದಿದ್ದೇನೆ, ನನ್ನ ಹಾಸ್ಪಿಟಲ್ ಹಾಕಿದ್ದಾರೆ, ಆಶ್ರಮದಲ್ಲಿ ಹಾಕಿದ್ದಾರೆ ಅನ್ನೋ ಫೀಲ್ ಬರಬಾರ್ದು ಅನ್ನೋದಕ್ಕೋಸ್ಕರ ಮನೆಯಲ್ಲಿ ಸೆಲೆಬ್ರೇಟ್ ಮಾಡುವಂಥ ಎಲ್ಲ ಥರ ಹಬ್ಬಗಳನ್ನು ಇಲ್ಲಿ ನಾವು ಸೆಲೆಬ್ರೇಟ್ ಮಾಡಲಿಕ್ಕೆ ಅವ್ರಿಗೆ ಆ್ಯಕ್ಟಿವಿಟೀಸ್ ಮಾಡಿಸುವಂಥದ್ದು. ಅವ್ರ ಮನೆಯಲ್ಲಿ ಹಿರಿಯರಾಗಿ ಅವ್ರ ಮಕ್ಕಳಿಗೆ ಸೊಸೆಂದಿರಿಗೆ ಏನು ಹೇಳ್ತಾರೋ ಅದನ್ನು ನಮಗಿಲ್ಲಿ ಸ್ಟಾಫ್ಗಳಿಗೆ ಹೇಳಿದಾಗ ಅವರ ಒಂದು ಮಾರ್ಗದರ್ಶನದಲ್ಲಿ ಮಾಡಿದಾಗ ಅವರಿಗೆ ಒಂದು ಮನೆಯ ವಾತಾವರಣ ಬರೋ ಒಂದು ಉದ್ದೇಶದಿಂದ ಇದನ್ನು ನಾವು ಅದು ಬಿಟ್ಟು ಪೇಷಂಟ್ಸ್ಗೆ ಇನ್ನೇನೆಲ್ಲ ಆಕ್ಟಿವಿಟೀಸ್ ಮಾಡಿಸ್ತೀರಾ ಸರ್? ಆಕ್ಟಿವಿಟೀಸ್ ಅಂತಂದಾಗ ವಯಸ್ಸಾಗಿರೋರಿಗೆ ಹಳ್ಳಿಗುಳ್ಳಿ ಮನೆ, ಕ್ಯಾರಮ್ ಬೋರ್ಡು ಮತ್ತು ಚೌಕಾಬಾರ ಇದೆಲ್ಲವೂ ಅವರು ಮೊಮ್ಮಕ್ಳಿಗೆ ಹೇಳ್ಕೊಡೋಂಥ ಒಂದು ವಯಸ್ಸಿದು. ಎಲ್ಲೋ ಒಂದು ಕಡೆ ನಮ್ಮ ಹಳೆಯ ಆಟೋಟಗಳೆಲ್ಲ ಮರಿತಿದ್ದಾರೆ ಅನ್ನೋದೊಂದು ಇದ್ದಾಗ ಅವ್ರಿಗೆ ಇಲ್ಲಿ ಅವಕಾಶ ಕೊಟ್ಟಾಗ ಅದನ್ನು ಆಡ್ತಾರೆ. ಮತ್ತು ಈ ಸ್ಟಾಫ್ಗಳನ್ನು ಸಹ ಅವ್ರಿಗೆ ಒಂದು ಸ್ಟಾಫ್ ರೀತಿ ಇಲ್ಲದೆ ಅವ್ರ ಮಕ್ಕಳು ಮೊಮ್ಮಕ್ಕಳು ರೀತಿ ಇಲ್ಲ ಅವ್ರ ಜೊತೆ ಆಟ ಆಡ್ಕೊಂಡು ಇರುವಂಥದ್ದನ್ನು ಮಾಡ್ತಾ ಇದ್ದಾರೆ. ಈಗ ನರ್ಸಿಂಗ್ ಅಂತ ಬಂದಾಗ ಸರ್ ಸ್ಟಾಫ್ಸ್ಗಳೇನಾದ್ರು ಕೂಗಾಡಿರೋದು ರೇಗಾಡಿ ಈಗ ನಮ್ಮ ಏಜ್ ಅಂತ ಅಂದ್ರೆ ಒಂದು ಸರ್ಟನ್ ಏಜ್ ಗ್ರೂಪ್ ಅವ್ರಿಗೆ ಕೋಪ ತಲೆ ಮೇಲೆ ಇರುತ್ತೆ. ಈಗ ಏಜ್ ಆಗಿರೋ ಪರ್ಸನ್ಸ್ನ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ತುಂಬಾನೇ ಪೇಷನ್ಸ್ ಬೇಕು. ಅಂತ ಸಿಚುವೇಶನ್ಸ್ ಏನಾದ್ರು ಕ್ರಿಯೇಟ್ ಆಗಿದ್ಯಾ ಪೇಷನ್ಸ್ನ ಕಳ್ಕೊಂಡು ನರ್ಸ್ಗಳು ಕೂಗಾಡಿರೋದು? ಅಲ್ಲ, ಫಸ್ಟ್ ಪೇಷಂಟ್ಸ್ ಹತ್ರ ನೋಡ್ಬೇಕಾದ್ರೆ ಪೇಷನ್ಸ್ ಇದ್ರೇನೆ ಅದನ್ನ ಈ ಒಂದು ಸೇವೆ ಮಾಡ್ಲಿಕ್ಕಾಗೋದು. ಇದು ಕೆಲಸ ಅನ್ನೋದಕ್ಕಿಂತ ಸೇವೆ ಅಂತ ಕರೀಲಿಕ್ಕೆ ಪದ ತುಂಬಾ ಪ್ರಾಮುಖ್ಯತೆ ಕೊಡುತ್ತೆ. ಸೊ ಕೋಪ ಬರೋದು ಸಹಜನೇ. ಈಗ ಅವ್ರಿಗೆ ಇದೊಂದು ಈ ವೃತ್ತಿಯಲ್ಲಿ ಇದೊಂಥರ ಥ್ಯಾಂಕ್ಲೆಸ್ ಜಾಬ್ ಅಂತ ಹೇಳೋದು. ಎಷ್ಟೇ ಮಾಡಿದ್ರು ಅವ್ರಿಗೆ ತೃಪ್ತಿ ಇರೋದಿಲ್ಲ. ಆ್ಯಂಡ್ ಮೋರ್ ಓವರ್ ಹೇಗಾಗುತ್ತೆ ಅಂತಂದರೆ ರೋಗಿಗಳು ನೋವಿಂದನೇ ಬರುವಂಥದ್ದು. ನೋವಲ್ಲಿ ನೀವು ಗಲಾಟೆ ಮಾಡಬೇಡಿ, ನೋವು ಮಾಡಬೇಡಿ ಅಂತ ಅಂದಾಗ ಅದು ಸಹಿಸೋಕ್ಕಾಗ್ದಲ್ಲ. ನನ್ನ ನೋವು ನನಗೆ ಗೊತ್ತು, ನಿನಗೇನು ಅನ್ನೋ ಬರೋ ಮಾತುಗಳು ಸಹಜ. ಆದರೆ ಸುಶ್ರುತ ಸೇವೆ ಮಾಡಬೇಕಾದ್ರೆ ಪೇಷನ್ಸ್ ಇಟ್ಕೊಂಡು ಅವರಿಗೆ ನೋವು ಆಗಲ್ಲ, ಸರಿ ಆಗುತ್ತೆ, ಸಮಾಧಾನ ಮಾತುಗಳಿಂದ ಕಂಟ್ರೋಲ್ ಮಾಡ್ಬೋದು. ಇಲ್ಲಿವರೆಗೂ ಆ ಥರ ಒಂದು ಕ್ಲಾಶಸ್ ಆ ಥರ ಏನು ಆಗಿಲ್ಲ. ಯಾಕೆಂತಂದರೆ ಬಂದಿರೋರಿಗೆ ಫಸ್ಟ್ ನಾವು ತೊಗೊಳ್ಬೇಕಾದ್ರೆ ನಮ್ಮ ಸೇವೆ ಬಗ್ಗೆ ಅವ್ರಿಗೆ ತಿಳಿಸೇನೆ ನಾವು ತೊಗೊಳ್ಳೋದು. ಹಾಸ್ಪಿಟಲ್ಗೂ ನಮ್ಮ ಸಂಸ್ಥೆಯಲ್ಲಿ ನಡೆಯುವಂಥ ಕೆಲಸಗಳಿಗೂ ವ್ಯತ್ಯಾಸಗಳಿದೆ. ಸೊ ಅಲ್ಲಿಗೂ ಇಲ್ಲಿಗೂ ಕಂಪ್ಯಾರಿಟಿವಲ್ಲಿ ನಾವು ಅದನ್ನು ಮಾಡಿಸಿರ್ತೇವೆ. ಈಗ ಫೈನಲಿ ನಮ್ಮ ವೀಕ್ಷಕರಿಗೆ ಏನಂತಂದ್ರೆ ಮೈಸೂರಲ್ಲಿ ಒಂದು ಒಳ್ಳೆ ಸೇವೆ ನಡೀತಾ ಇದೆ. ಈ ಸೇವೆನ ಹಲವಾರು ಜನಕ್ಕೆ ಸಿಗಬೇಕು ಅನ್ನೋದೊಂದು ಆಶೆ ಇದೆ. ಅದಕ್ಕೆ ನಮ್ಮ ಒಂದು ಸೇವೆಗೆ ನಿಮ್ಮ ಪ್ರೋತ್ಸಾಹ ಬೇಕು. ಇದರಿಂದ ಕೈಗೆಟಕ ಆಗ್ದಲೇ ಇರೋದು ಹಾಸ್ಪಿಟಲಲ್ಲಿ ದಿನಕ್ಕೆ ಅಷ್ಟೊಂದು ಖರ್ಚಾಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ವಿ, ಉಳಿತಿಲ್ಲ. ಮನೆಗೆ ಕರ್ಕೊಂಡೋಗಿ ಏನು ಮಾಡಲಿ, ಯಾರು ನೋಡ್ಕೊಳ್ತಾರೆ ಅಂತ ನೀವು ದಿಗ್ಭ್ರಮೆ ಆಗುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಪರವಾಗಿ ನಿಮ್ಮ ಮನೆಯವರಾಗಿ ನಾವಿದ್ದು ನಿಮ್ಮ ಮನೆಯವರನ್ನು ಮನೆಯವರ ರೀತಿಯಲ್ಲಿ ನಾವು ನೋಡಿಕೊಳ್ತೇವೆ. ದೇವರು ಕರೆಯೋವರೆಗೂ ನಿಮ್ಮ ಮಕ್ಕಳಾಗಿ ನಾವು ಅವ್ರನ್ನ ನೋಡ್ಕೊಳ್ಳೋವಂಥ ಒಂದು ಪ್ರಾಮಿಸ್ ನಿಮಗೆ ಮಾಡ್ತೇವೆ. ಶೂಟಿಂಗ್ ಬರ್ತಾರೆ ಅಂತ ಡಾಕ್ಟರ್ ಹೇಳಿದ್ರ? ಅದಕ್ಕೆ ಚೆನ್ನಾಗಿ ಹೌದು ಮೇಡಮ್. ಸೀರೆ ಹಾಕೊಂಡು ಮೇಡಮ್. ಹ್ಞೂ. ಹೇಗೆ ನೋಡ್ಕೋತಾರೆ?
ಚೆನ್ನಾಗಿ ನೋಡ್ಕೊತಾರಲ್ಲ ಮೇಡಮ್. ಚೆನ್ನಾಗಿ ನೋಡ್ಕೋತಾರೆ ಡಾಕ್ಟರ್. ನರ್ಸ್ಗಳೆಲ್ಲ ಹೇಗೆ ನೋಡ್ಕೋತಾರೆ? ಅವರು ಚೆನ್ನಾಗಿ ನೋಡ್ತಾರೆ ಮೇಡಮ್. ಚೆನ್ನಾಗಿ ನೋಡ್ಕೊತಾರೆ. ಗೇಮ್ಸ್ ಆಡಿಸ್ತಾರಾ? ಆಡಿಸ್ತಾರೆ ಮೇಡಮ್. ಆಡಿಸ್ತಾರೆ. ಏನು ಇಷ್ಟ ಅಲ್ಲಿ ನಿಮಗೆ? ನಾನು ಯಾವ ಗೇಮು ಆಡಲ್ಲ. ಯಾವುದು ಆಡಲ್ವಾ? ಯಾಕೆ ಆಡಲ್ಲ? ಅಯ್ಯೋ ಬಂದ್ರಲ್ವಾ ಮೇಡಮ್ ಆಡೋದು. ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಏನು ಮಾಡ್ತೀನಿ ಮೇಡಮ್, ಸುಮ್ಮನೆ ರೆಕಾರ್ಡ್ಸ್ ಕೇಳ್ತಾ ಮಲಗಿರ್ತೀನಿ. ಸಾಂಗ್ಸ್ ಕೇಳ್ತಾ ಅಷ್ಟೇ ಮೇಡಮ್. ನಿಮ್ಮ ಹೆಸರು? ಸರೋಜಮ್ಮ. ಹೇಗೆ ಅನ್ನಿಸ್ತಿದೆ ಟ್ರೀಟ್ಮೆಂಟಲ್ಲಿ? ಇಲ್ಲಿ ಸೂಪರಾಗಿ ನಡೀತದೆ. ಏನು ಇಷ್ಟ ನಿಮಗೆ? ನನಗೆ ಇದೇ ಇಷ್ಟ, ಆಸ್ಪತ್ರೆನೇ ತುಂಬ ಇಷ್ಟ. ತುಂಬ ಇಷ್ಟ. ಎಲ್ಲರೂ ಎದುರ್ಕೋತಾರೆ. ಇಲ್ಲ ಇಲ್ಲಪ್ಪ, ಇಲ್ಲ ಇಲ್ಲ ಇಲ್ಲ, ನಾವೆಲ್ಲ ಒಂದೇ ದಿನಕ್ಕೆ ನೀವು ಇರ್ಬೋದು. ನಾನು ಬಂದು 2 ವರ್ಷ ಆಯಿತು. ಸೇವೆ ಮಾಡೋದು ಅವರೇ, ಡಾಕ್ಟ್ರ್ ಮನೆ ಸೇವೆ ಮಾಡೋದು ನಮಗೆ. ಹಂಗಾಗಿ ಅವರು ಒಂದು ತುಂಬ ಇಷ್ಟ, ಹಂಗೆ ಆಸ್ಪತ್ರೆ ಅಂದ್ರೆ ತುಂಬ ಇಷ್ಟ. ನನ್ನ ಮಕ್ಕಳು ಬರ್ತಾರೆ 2 ದಿವಸಕ್ಕೂ 3 ದಿವಸಕ್ಕೆ ಮಕ್ಕಳು. ಹಬ್ಬ ಎಲ್ಲ ಹೆಂಗೆ ಸೆಲೆಬ್ರೇಟ್? ಇಲ್ಲೂ ಮಾಡ್ತಾರಲ್ಲ ಮೇಡಮ್. ಅಯ್ಯೋ ಇಲ್ಲೇ ಮಾಡ್ತಾರೆ, ನಾವ್ಯಾಕೆ ಮನೆಗೆ ಹೋಗ್ಬೇಕು? ಅಂದರೆ ಮನೆ ಥರನೇ ಹಬ್ಬ ಸೆಲೆಬ್ರೇಟ್ ಆಗಿದ್ರೆ ಇಲ್ಲೇ ಮಾಡ್ತಾರೆ. ಮನೇಲಿ ತಂದು ಕೊಡ್ತಾರೆ, ಬಾಕಿಯೆಲ್ಲ ಇಲ್ಲಿ ಮಾಡ್ತಾರೆ. ನಮಗೇನು ತೊಂದರೆ ಇಲ್ಲ. ಸೊ ಮನೆಯಲ್ಲಿ ಏನೆಲ್ಲ ಫೆಸಿಲಿಟಿ ಎಲ್ಲ ಇಲ್ಲೇ ಮಾಡ್ತಾರೆ. ನೀವು ಮನೆಗೆ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತಾರೆ. ಅದಕ್ಕೆ ಅಲ್ಲ, ನಮ್ಗೆ ಮನೇಲಾದರೂ ಒಂದು ರೂಮಲ್ಲಿ ಹಾಕ್ಬಿಟ್ಟು ಬಾಗಿಲು ಹಾಕ್ಬಿಟ್ಟು ಟಿ ವಿ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ. ಇಲ್ಲಿ ನೋಡಿ ನಮ್ಮ ಸಿಸ್ಟರ್ ಎಲ್ಲ ಚೆನ್ನಾಗಿದ್ದಾರೆ, ನಮಗೆ ಮಕ್ಕಳಿದ್ದಂಗೆ. ಕರೆದ ತಕ್ಷಣ ಓಡಿ ಬರ್ತಾರೆ, ಎಲ್ಲ ಮಾಡ್ತಾರೆ. ನಾವ್ಯಾಕೆ ಮೇಡಮ್ ಮನೆ ಕಡೆ ಯೋಚನೆ ಮಾಡಬೇಕು? ಅಜ್ಜಿ ಏನು ಹೆಸರು ನಿಮ್ಮದು? ಸಾಯ್ತಿರಿ. ಸಾವಿತ್ರಿ. ಅದಕ್ಕೆ ನೀಟಾಗಿ ಕುಂಕುಮ ಇಲ್ಲಿ ಎಲ್ಲ ಹಾಕೊಂಡ್ಬಿಟ್ಟಿದ್ದೀರಾ? ಹಿಂದೂ ಅಲ್ಲ. ಹಿಂದೂ ಅಲ್ವಾ, ಅದಕ್ಕೆ ಹಾಕೊಂಡಿದ್ದೀರಾ? ದೇವಸ್ಥಾನಕ್ಕೆ ಹೋಗಿದ್ರೆ ಅಥವಾ ಮನೆಯಿಂದ ತಂದ್ಕೊಟ್ಟಿದ್ರಾ? ತಂದು ಕೊಟ್ಟರು. ತಂದ್ಕೊಟ್ಟಿದ್ರು. ಹೇಗೆ ಅನ್ನಿಸ್ತಿದೆ ಇಲ್ಲಿ? ಏನೂ ಚೆನ್ನಾಗೇ ಇದೆ ಮನೆ ಥರ. ಎಲ್ಲ ಸಮಯಕ್ಕೆಲ್ಲ ಊಟ, ಟಿಫಿನು, ಕಾಫಿ ಎಲ್ಲ ಬರುತ್ತೆ. ಸುಖವಾಗಿ ಕೂತ್ಕೊಂಡು ತಿಂತಾಯಿದ್ವಿ. ನಾನು ದಪ್ಪ ಆಗಿದ್ದೀನಿ ಇಲ್ಲಿಗೆ ಬಂದು. ದಪ್ಪ ಆಗಿದ್ರಾ? ಯಾರು ಹೇಳಿದ್ದು ದಪ್ಪ ಆಗಿದ್ದೀರಾ ಅಂತ? ತಿಂದುಬಿಟ್ಟು ಕೂತ್ಕೊಂಡು ಚೆನ್ನಾಗಿ ತಿಂತಾ ಇದ್ದೀರಾ ಸಮಯಕ್ಕೆ. ಕೆಲಸ ಇಲ್ಲ. ಎಲ್ಲರೂ ಹೇಳ್ತಾ ಇದ್ದಾರೆ. ಎಲ್ಲರೂ ಹೇಳಿದ್ರಾ? ಡಾಕ್ಟರ್ ಹೇಳಿದ್ರಾ ನೀವು ದಪ್ಪ ಆಗಿದ್ದಾರೆ? ನೀವು ನೋಡಿದ್ರೆ ವೀಕ್ ಇದ್ದಾರೆ ಅಂತ ಹೇಳ್ತಾರೆ. ವೀಕೇನೂ ಅಲ್ಲ, ಸ್ವಲ್ಪ ಜನರಲಾಗಿ ನಾನು ಸಣ್ಣನೇ. ಹೆಲ್ತ್ ಮೈನ್. ಹೆಲ್ತಾಗಿ ಇದ್ದೀನಿ. ಹೇಗೆ ಅನ್ನಿಸ್ತಿದೆ ಇಲ್ಲಿ ನಿಮಗೆ? ಚೆನ್ನಾಗೇ ಇದೆ, ಮನೆ ಥರ. ಎಲ್ಲೋ ಇದ್ದೀನಿ ಹಾಸ್ಪಿಟಲು ಅನಿಸಲ್ಲ. ಎಲ್ಲರೂ ಸಹಕರಿಸ್ತಾರಲ್ಲ, ಸಿಸ್ಟರ್ಸು, ಸ್ಟಾಫು, ಮೇಯ್ನವರು, ನನ್ನ ಜೊತೆಗೆ ಇರುವ ಪೇಷಂಟ್ಸು. ನಾವು ಇಷ್ಟ ನಿಮಗೆ ಇಲ್ಲಿ? ಅವ್ರು 2 ವರ್ಷದಿಂದ ಇದ್ದಾರಂತೆ, ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಾನು ವರ್ಷದಿಂದ ಅಲ್ಲ, 3-4 ತಿಂಗಳಾಯ್ತು ಅನ್ಸುತ್ತೆ. ಯಾರಿಲ್ಲಿ ನಿಮಗೆ ಬೆಸ್ಟ್ ಫ್ರೆಂಡು? ಎಲ್ಲರೂ ಫ್ರೆಂಡ್ಸೇ. ಒಬ್ಬರೇ ಇರಬೇಕು, ಎಲ್ಲರೂ ಫ್ರೆಂಡ್ಸಾಗಿ ಗೊತ್ತು ಅಲ್ಲ ಅಮ್ಮ. ತುಂಬ ಇವರಿಗೆಲ್ಲರಿಗೂ ಅಷ್ಟು ಮಾತಾಡೋದು ಗೊತ್ತಿಲ್ಲ. ಅವರ ಹತ್ರ ಮಾತಾಡ್ತೀನಿ. ಸುಮ್ಮನೆ ಕ್ಷೇಮ ತಿಳ್ಕೊಳ್ತೀನಿ ಎಲ್ಲರ ಹತ್ರ. ಅಂತ ಎಲ್ಲ ನಡೀತಾ ಹೋಗ್ತಾ ಬರ್ತಾ ಇರ್ತೀನಿ, ಎಲ್ಲರನ್ನೂ ಮಾತಾಡಿಸ. ಲಕ್ಷ್ಮಮ್ಮ. ಕೊನೆಗಲ್ಲು, ತುಮಕೂರು ಹತ್ರ ಕೊನೆಗಲ್ಲು. ಬಂದ ಹೋಗ್ತಾ ಇದ್ದೆ, ತಂಪದನು ಹಾಲಿನ ದುಡ್ಡು ಕೊಡೋಣ ಅಂತ ಹೋಗ್ತಾ ಇದ್ದೆ. ತಂಪದನು ಹಿಂದ್ಗಡೆಯಿಂದ ಗುದ್ದುಬಿಟ್ಟ. ಇಲ್ಲಿಗೆ ನಮ್ಮ ಮಗ ಇಲ್ಲಿ ತೋರ್ಸ್ರ ಇದಾಯ್ತದೆ ಅಂತೇಳಿ ಕರ್ಕೊಂಬಂದರು. ಬಂದು ಇವತ್ತಿಗೆ 15 ದಿವಸ ಆಯಿತು. ಸ್ವಲ್ಪ ಓಡಾಡಂಗಾಗ್ಬಿಟ್ರೆ ಸಾಕ್ರಮ್ಮ ನಮಗೆ. ಆಪ್ರೇಷನ್ ನಡೆಯಿತು. ಆಪ್ರೇಷನ್ ಆಗೈತೆ. ನನ್ನ ಮೊಮ್ಮಗ ನೋಡ್ಕೊತಾನೆ. ನಿಮ್ಮ ಹೆಸರು ಅಮ್ಮ? ವೆಂಕಟಲಕ್ಷ್ಮಮ್ಮ. ಆರ್ಥ್ರೈಟಿಸ್ ಎಷ್ಟು ವರ್ಷದಿಂದ ಇದೆ? ಸುಮಾರು 18 ವರ್ಷದಿಂದ ಇದೆ. ಆಪ್ರೇಷನ್ಸು ಮಂಡಿಗಳಿಗಾಗಿದೆ, ಮತ್ತು ಹಿಪ್ಪಲ್ಲೂ ಒಂದಾಗಿದೆ. ಆಗಾಗ ನೋವುಗಳು ಚಳಿಗಾಲ ಬಂದರೆ ಜಾಸ್ತಿ ಆಗುತ್ತೆ. ಮಾತ್ರೆಗಳು ಯೂಸ್ ಮಾಡ್ತೀವಿ. ಹಾಂ, ಇಲ್ಲ, ನನಗೆ ಏನೂ ಸ್ವತಂತ್ರವಾಗಿ ಮಾಡ್ಕೊಳಕ್ಕಾಗಲ್ಲ. ಕಾಲು ನಿಲ್ಲಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ. ಮನೆಯಲ್ಲಿ ನಮ್ಮ ಮನೇಲಿ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ.
ಆ ಸಮಯಗಳಲ್ಲಿ ಒಂದೊಂದು ಸಲ ಬಂದು ಹೀಗೆ ಇಂಥ ಕೇಂದ್ರಗಳಲ್ಲಿ ಇರ್ತೀವಿ. ತೊಂದರೆ ಆಗುತ್ತಲ್ಲ ಮನೇಲಿ ಮಾಡೋರಿಗೆ. ಎಲ್ಲದಕ್ಕೂ ನಾನು ಪರಾವಲಂಬಿ ಆಗ್ಬಿಟ್ಟಿದ್ದೀನಿ. ನಾವು ಹಾಸನ. Hello, myself Hania Anjum. I am a physiotherapist here. Mostly physiotherapy is also needed for the geriatric to relieve their pain and to improve the mobility and make them flexible and improve their daily activities and also strengthen their weakened muscle. Physiotherapy is mostly important for them just because our age ಆಗ್ತಾ ಇರುತ್ತೆ. ಆ ಏಜ್ನ ಇನ್ನೂ ಜಾಸ್ತಿ ನಾವು ಇಂಪ್ರೂವ್ ಮಾಡೋಕ್ಕೋಸ್ಕರ ಅದನ್ನ ಫಿಸಿಯೋಥೆರಪಿನ ಮಾಡ್ತೀವಿ. ಫಾರ್ ಬೆಡ್ ರಿಡನ್ ಪೇಷಂಟ್ ವಿ use physiotherapy just to avoid the bed sores and pressure sores because prolonged they were living in the bed for 24 hours. So to avoid bed sores and pressure sores, and also if they completely lean the body on the bed, so there will be a stiffness of the muscles. So to avoid the stiffness we used to give physiotherapy for them. Mainly JJ Healthcare provides for geriatric, mainly we concentrate for the geriatric. So we have specialty in ortho and neuro. In the neuro we get the cases like Parkinson and mainly stroke patients and Alzheimer's, dementia, like that. For in the neuro, when we come to neuro, there are fracture cases, frozen shoulder and everything, so on. And not only apart from the strengthening and making them to independent, we also have the modalities IFT, TENS and stimulation and ultrasound, and we have other therapies like dry needling, taping, everything. We are running OPDs also, any type of the pains and any type of knee pains and shoulder pains and any disabilities you have, you can come and get treatment over here. We'll serve you the best. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿವೇಕ್ ಅಂತ. ನಾನು JJ ಹೆಲ್ತ್ ಕೇರ್ ಸೊಲ್ಯೂಷನ್ಸಲ್ಲಿ ಡ್ಯೂಟರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಹಾಸ್ಪಿಟ್ಲ್ ಮೇಯ್ನಾಗಿ ಏಮ್ ಇಟ್ಟಿರೋದೆ ಓಲ್ಡ್ ಏಜ್ ಕೇರ್ ಕೊಡೋಕ್ಕೆ. ನಮ್ಮ ಹಾಸ್ಪಿಟಲ್ ಸ್ಟಾರ್ಟಾಗಿ 1.5 ವರ್ಷ ಆಗಿದೆ. ತುಂಬ ನಾವು ಇಲ್ಲ ಆಲ್ಮೋಸ್ಟ್ 50ಕ್ಕೂ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಿ ಹೊರತಂದಿದ್ದೀವಿ. ನಮ್ಮಲ್ಲಿ ಮೇನ್ ಏಮ್ ಇಟ್ಕೊಂಡಿರೋದೆ ಓಲ್ಡ್ ಏಜ್ ಕೇರ್ ಕೊಡೋಕ್ಕೆ. ಓಲ್ಡ್ ಏಜ್ ಕೇರ್ ಬಗ್ಗೆ ಅಂದರೆ ವಯಸ್ಸಾದವ್ರಿಗೆ ಏನು ಕಾಯಿಲೆ ಬರುತ್ತೆ, ಯಾವ ರೀತಿ ಲಕ್ಷಣ ಇರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದನ್ನು ವಯಸ್ಸಹಜ ವ್ಯಾಧಿ ಅಂತ ಕರಿತೀವಿ. ಹೆಸರೇ ಇದೆ, ವಯೋ ಅಂದರೆ ಏಜಿಂಗ್, ಸಹಜ ಅಂತಂದರೆ ನ್ಯಾಚುರಲ್. ಇಟ್ಸ್ ಎ ನ್ಯಾಚುರಲ್ ಚೇಂಜಸ್ ದಟ್ ಅಕರ್ಸ್ ಫಿಸಿಯಲಾಜಿಕಲಿ ಆ್ಯಂಡ್ ಸೈಕಲಾಜಿಕಲಿ ಟು ದ ಪೇಷಂಟ್, ಟು ಎ ಪರ್ಸನ್. ಆದರೆ ಕಾಮನ್ ಆಗಿ ನಾವು ನೋಡೋದಂದರೆ ಡಿಮೆನ್ಷಿಯಾ, ಡೆಲಿರಿಯಮ್, ಫಾಲ್, ಕಾನ್ಸ್ಟಿಪೇಷನ್ ನೋಡ್ತೀವಿ. ಅದು ಬಿಟ್ಟು ನಮ್ಮ ಹಾಸ್ಪಿಟ್ಲಲ್ಲಿ ಫಿಸಿಯೋಥೆರಪಿ ಇದೆ, ಲ್ಯಾಬ್ ಫೆಸಿಲಿಟೀಸ್ ಇದೆ, ಫಾರ್ಮಸಿ, ಡೇ ಕೇರ್, ಪ್ಯಾಲಿಡೇಟಿವ್ ಕೇರ್ ಇದೆ, ಪ್ರೀ ಆಪ್ ಕೇರ್, ಪೋಸ್ಟ್ ಆಪ್ ಕೇರ್ ಮತ್ತು ಆ್ಯಂಬುಲೆನ್ಸ್ ಸರ್ವಿಸ್ ಎಲ್ಲನೂ ಇದೆ. ನಮ್ಮಲ್ಲಿ ಎಲ್ಲ ಥರದ ಚಟುವಟಿಕೆಗಳನ್ನ
ಇದು ಮಾಡ್ತೀವಿ. ಪೇಷಂಟ್ ಒಳ್ಳೆ ನಾರ್ಮಲ್ ಸೊಸೈಟಿಲಿ ಯಾವ ರೀತಿ ಇರಬೇಕೋ ಆ ರೀತಿ ಇದು ಮಾಡ್ತೀವಿ ಡಿಮೆನ್ಷಿಯಾ ಪೇಷಂಟ್ಸ್ಗಳಿಗೆ. ಸೊ ಪೋಸ್ಟ್ ಆಫ್ ಕ್ರೇನಿಯೋಟಮಿ ಕ್ರೇನಿಯೋಪ್ಲಾಸ್ಟಿ ಕೇಸಸ್ ಎಲ್ಲ ಕೂಡ ನಾವು ಹ್ಯಾಂಡಲ್ ಮಾಡಿದ್ವಿ. ಹ್ಯಾಂಡಲ್ ಮಾಡಿ ತುಂಬ ಹೊರಗಡೆ ಚೆನ್ನಾಗಿ ಆರಾಮಾಗಿ ಕೇಸ್ನ ತೆಗೆದಿದ್ದೀವಿ. ನಮ್ಮಲ್ಲಿ ಟೆಲಿ ಕನ್ಸಲ್ಟೇಷನ್ ಮತ್ತು ಹೋಮ್ ಕನ್ಸಲ್ಟೇಷನ್ ಕೂಡ ಇದೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಟೆಲಿ ಕನ್ಸಲ್ಟೇಷನ್ ಅಂದರೆ ದೂರವಾಣಿಯ ಮುಖಾಂತರ ಮಾತಾಡಿ ಸಲಹೆ ಸೂಚನೆಗಳನ್ನು ಕೊಡೋದು. ತುಂಬ ಪೇಷಂಟ್ಸ್ಗಳಿಗೆ ಬರೋಕ್ಕಾಗೋದಿಲ್ಲ, ಎಮರ್ಜೆನ್ಸಿ ಕಂಡೀಷನ್ ಇರುತ್ತೆ, ಅವ್ರಿಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಅಂಥ ಸಂದರ್ಭದಲ್ಲಿ ನಾವು ಆ ಪೇಷಂಟ್ ಜೊತೆ ಮಾತಾಡಿ ಅವರ ಸಮಸ್ಯೆಗಳನ್ನು ಕೇಳಿಸ್ಕೊಂಡು ಸೊ ಅದಕ್ಕೆ ಉಪಯುಕ್ತವಾದ ಚಿಕಿತ್ಸೆ ಮತ್ತು ಸೂಚನೆಗಳನ್ನು ಕೊಡ್ತೀವಿ. ಹೋಮ್ ಕನ್ಸಲ್ಟೇಷನ್ ಅಂತ ಅಂದರೆ ಬೆಡ್ ರಿಡನ್ ಪೇಷಂಟ್ಸು, ಸ್ಟ್ರೋಕ್ ಪೇಷಂಟ್ಸು, ಇಲ್ಲ ಪೋಸ್ಟ್ ಆಪರೇಟಿವ್ ಕೇಸಸ್ ಪೇಷಂಟ್ಗೆ ಬರೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಮನೆಗೆ ಹೋಗಿ ಆ ಪೇಷಂಟ್ನ ನೋಡಿಕೊಂಡು ಅದಕ್ಕೆ ಏನು ಚಿಕಿತ್ಸೆ ಬೇಕು, ಏನು ಸಲಹೆ ಬೇಕು ಕೊಟ್ಟು ಬರ್ತೀವಿ. ಅದೇ ರೀತಿ ಎಮರ್ಜೆನ್ಸಿ ಕೇಸಸ್ ಬಂದರೂ ಕೂಡ ನಾವು ಅದನ್ನು ನೋಡ್ತೀವಿ. ಸೊ ನೋಡಿ ಇನಿಷಿಯಲ್ ಮ್ಯಾನೇಜ್ಮೆಂಟ್ನ ಮಾಡಿ ಫರ್ದರ್ ಬೇರೆ ಕಡೆಗೆ ಕಳಿಸ್ಕೊಡ್ತೀವಿ. ಇಷ್ಟೆಲ್ಲ ಒಳ್ಳೆ ಫೆಸಿಲಿಟೀಸ್ ಇದೆ JJ ಹೆಲ್ತ್ ಕೇರಲ್ಲಿ. ಸೊ ಅದರಿಂದ ನಮ್ಮ ಹಾಸ್ಪಿಟಲ್ ಒಂದ್ಸಲ ಭೇಟಿ ನೀಡಿ ಮಾಹಿತಿಯನ್ನು ತಗೊಳ್ಳಿ ಅಂತ ಕೇಳ್ಕೊತೀನಿ. ಇವಾಗ ಮಕ್ಕಳನ್ನ ನೋಡ್ಕೊಳ್ಳೋದು ಒಂದೇ, ವಯಸ್ಸಾದವ್ರು ನೋಡ್ಕೊಳ್ಳೋದು ಒಂದೇ, ಇಬ್ಬರು ಏನೂ ಚೇಂಜಸ್ ಇಲ್ಲ. ಸೊ ವಯಸ್ಸಾದವ್ರನ್ನ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗಲ್ವಾ ನಿಮಗೆ? ಇಲ್ಲ ಮ್ಯಾಮ್, ಆ ಥರ ಏನು ಕಷ್ಟ ಇಲ್ಲ. ಮನೇಲಿ ಮಕ್ಕಳು ಹೆಂಗೆ ನೋಡ್ಕೋತಾರೆ ಹಂಗೆ ನೋಡ್ಕೊತಿರ್ತೀವಿ. ಅವ್ರಿಗೆ ಏನೇನು ಬೇಕೋ ಆ ಥರ ಎಲ್ಲ ಅವ್ರು ಏನು ಊಟ ಕೇಳೋರು ಅವ್ರು ಊಟ ಮಾಡಿಸ್ಬೇಕು ಅಂದರೂ ಊಟ ಮಾಡಿಸ್ಕೊಡ್ತಾ ಇರ್ತೀವಿ. ಅವ್ರೇನೇ ಅವ್ರು ಊಟ ಮಾಡೋಕ್ಕಾಗಲ್ಲ, ಸ್ಮ್ಯಾಶ್ ಮಾಡಿಕೊಡಿ ಅಂದರೆ ಸ್ಮ್ಯಾಶ್ ಮಾಡಿಕೊಟ್ಟು ತಿನ್ನಿಸ್ತಿರ್ತೀವಿ. ಆ ಥರ ಎಲ್ಲ ನೋಡ್ಕೊತಾ ಇರ್ತೀವಿ ಮ್ಯಾಮ್. ನನ್ನ ಹೆಸರು ಅಭಿಷೇಕ್ ಅಂತ, ನಾನು ಇಲ್ಲಿ ಸೂಪರ್ವೈಸರ್ ವರ್ಕ್ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಹತ್ರ ಯಾವುದಾದ್ರು IPD ಪೇಷಂಟ್, OPD ಪೇಷಂಟ್ ಏನಾದ್ರು ಬಂದರೆ ವಿಸಿಟಿಂಗ್ ಬರ್ತಾರೆ, ಏನೇನು ಪ್ರೊಸೀಜರ್ ಬೇಕು ಅಂತ ಕೇಳ್ತಾರೆ. ಆವಾಗ ನಾವು ಏನೇನು ಇನ್ಫಾರ್ಮ್ ಮಾಡ್ತೀವಿ ಅಂದರೆ ಪೇಷಂಟ್ಗೆ ಏನಾಗಿದೆಯೇ, ಯಾವ ಏಜು, ಏನು ಮೇಲ ಫೀಮೇಲ್ ಅಂತೆಲ್ಲ ತಿಳ್ಕೊಂಡು ಡಿಮೆನ್ಷಿಯಾ ಪೇಷಂಟ್ಗೆಲ್ಲೂ ಇಲ್ಲೇ IPD ಪೇಷಂಟ್, ಡಿಮೆನ್ಷಿಯಾ ಪೇಷಂಟ್ ಇಲ್ಲೇ ರಾಜೇಶ್ವರಿ ಅಂತ ಪೇಷಂಟ್ ಇದ್ದಾರೆ. ಅವ್ರಿಗೆ ಫುಡ್ಡು, ಅವ್ರಿಗೆ ಇವಾಗ ಪೇಷಂಟ್ ಏನಾದ್ರು ಕ್ರ್ಯಾಕ್ ಇಂಜುರಿ ಏನಾದ್ರು ಆಗಿದ್ದರೆ ಡ್ರೆಸ್ಸಿಂಗು, ಆಮೇಲೆ ಕ್ಯಾಥೆಟರ್ ಚೇಂಜರ್ಸು, ಆಮೇಲೆ ಪೇಷಂಟ್ ಏನಾದ್ರು ಅಲ್ಲಲ್ಲೇ ಮೋಷನ್ ಏನಾದ್ರು ಮಾಡ್ಕೋತಾರೆ ಅಂದರೆ ಡೈಪರ್ ಚೇಂಜಸ್ಸು, ಹೌಸ್ ಕೀಪಿಂಗ್ ಇದ್ದಾರೆ, ಸ್ಟಾಫ್ ನರ್ಸ್ ಇದ್ದಾರೆ, 24/7 ಸ್ಟಾಫ್ ನರ್ಸ್ ಇದ್ದಾರೆ. ಇಲ್ಲಿ ಪೇಷಂಟ್ ಯಾವುದೇ ಪೇಷಂಟ್ ಇದ್ರೂ ನಮ್ಮ ತಂದೆ ತಾಯಿ ಥರ ನೋಡ್ಕೋತಾ ಇದ್ದೀವಿ. ನನ್ನ ಹೆಸರು ಶಿಲ್ಪಾ ಅಂತ. ಇಲ್ಲಿ ಪೇಷಂಟ್ ಕಂಡೀಷನ್ ನೋಡಿಕೊಂಡು ಅವ್ರಿಗೆ ಹೇಗೆ ಅಂತ ನಾವು IV ಕ್ಯಾನ್ಯುಲಾ, ಡ್ರಿಪ್ ಸೆಟ್, ಟ್ರೆಕಿಯಾಸ್ಟಮಿ ಕೇರ್ ಎಲ್ಲ ಕೊಡ್ತೀವಿ. ಅವ್ರಿಗೆ ಬಂದು ಅವ್ರಿಗೆ ಹೇಗೆ ಪೇಷಂಟ್ ಕಂಡೀಷನ್ ನೋಡಿಕೊಂಡು ಫುಡ್ಡಲ್ಲಿ, ಅವ್ರ ಮೆಡಿಕೇಷನಲ್ಲಿ ಅವ್ರು ನೋಡ್ಕೊಂಡು ಅದ್ರ ಮೇಲೆ ಡಿಪೆಂಡಾಗಿ ಕೊಡ್ತೀವಿ ನಾವೆಲ್ಲ. ಇಲ್ಲಿ ಎಲ್ಲ ಅವ್ರು ಫಿಸಿಯೋಥೆರಪಿ ಅವ್ರು ಬರ್ತಾರೆ. ಯಾರು ಬೆಡ್ ರಿಡನ್ ಪೇಷಂಟ್ ಇರ್ತಾರೆ ಅವ್ರಿಗೆಲ್ಲ ಫಿಸಿಯೋಥೆರಪಿ ಮಾಡಿಸ್ತೀವಿ. ಯಾರು ಬೆಡ್ ಮೇಲೆ ಇರ್ತಾರೆ ಅವ್ರನ್ನ ಆ್ಯಕ್ಟಿವಿಟೀಸ್ ಮಾಡಿಸ್ತೀವಿ, ಗೇಮ್ ಮಾಡಿಸ್ತೀವಿ, ಕೂರಿಸ್ತೀವಿ, ಎಂಟರ್ಟೈನ್ಮೆಂಟ್ ಮಾಡಿಸ್ತೀವಿ. ಮತ್ತು ಅವ್ರಿಗೆ ಏನು ಬೇಕು ಅಂತ ಕೇಳಿಕೊಂಡು ನಾವು ತಂದು ಕೊಡ್ತೀವಿ. ಮತ್ತು ಇಲ್ಲಿ ಹಬ್ಬಗಳು ನಡೆಯುತ್ತೆ, ಹಬ್ಬಗಳಿಗೆಲ್ಲ ಸ್ಪೆಷಲಾಗಿ ತಿಂಡಿ ಮಾಡಿಸ್ತೀವಿ. ಮತ್ತು ಪೇಷಂಟ್ಗೆ ಏನಾರು ಬೇಕು ಅಂದರೆ ಅವ್ರ ಮನೆಯವ್ರು ನೆನಪಾದ್ರು ಅಂದರೆ ನಾವು ಸಮಾಧಾನ ಮಾಡ್ತೀವಿ. ಅವ್ರಿಗೆ ಅವ್ರ ಮಕ್ಳಿಗೆ ನೆನಪಾಗ್ದಂಗೆ ನಾವು ನೋಡ್ಕೊತೀವಿ. ಅವ್ರು ಏನೇ ಸಿಟ್ಟು ಮಾಡಿಕೊಂಡ್ರು ನಾವೇ ತಾಳ್ಮೆಯಿಂದಿದ್ದು ಅವ್ರಿಗೆ ಹೆಂಗೆ ಸಮಾಧಾನ ಮಾಡಬೇಕು ಅಂತ ನಾವು ಮಾಡ್ತೀವಿ. ಎಲ್ಲ ಸ್ಟಾಫ್ಗಳು ಎಲ್ಲ ಪ್ರತಿಯೊಬ್ಬರು ಮಾಡ್ತೀವಿ. ನನ್ನ ಹೆಸರು ಲಕ್ಷ್ಮಿ ಅಂತ. ಅಡುಗೆ ಕೆಲಸ ಮಾಡ್ತಾಯಿದ್ದೀನಿ, ಎಲ್ಲ ಕೆಲಸನೂ ಮಾಡ್ತೀನಿ. ಅಡುಗೆ ಎಲ್ಲ ಬೆಳಗಿನ ತಿಂಡಿ, ಮಧ್ಯಾಹ್ನ ಊಟ ಎಲ್ಲ ರೆಡಿ ಮಾಡ್ತೀನಿ. ಯಾರಿಗೆ ಉಣ್ಣಕ್ಕೆ ಒಗ್ದಕ್ಕಾಗಲ್ಲ ಅವ್ರಿಗೆಲ್ಲ ಮ್ಯಾಶ್ ಮಾಡಿ ಗಂಜಿ ಎಲ್ಲ ಕೊಡ್ತೀವಿ. ಶುಗರ್ ಪೇಷಂಟ್ಗೆ ಮುದ್ದೆ ಎಲ್ಲ ಕೊಡ್ತೀವಿ. ಮುದ್ದೆ ಚಪಾತಿ ಯಾವ ಪೇಷಂಟ್ಗೆ ಏನೇನು ನೋಡಿದ್ರಲ್ಲ ವೀಕ್ಷಕರೇ, JJ ಹೆಲ್ತ್ ಕೇರ್ ಸೊಲ್ಯೂಷನ್ಸ್ ನ ಸಂಸ್ಥಾಪಕರು ಮತ್ತು ವೈದ್ಯರು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರು. ಇನ್ನು JJ ಹೆಲ್ತ್ ಕೇರ್ ಸೊಲ್ಯೂಷನ್ ಅಲ್ಲಿ ಏನೆಲ್ಲ ಸೌಲಭ್ಯವನ್ನ ಒಳಗೊಂಡಿದೆ ಅಂತ ನೀವೇ ನೋಡಿದ್ರಿ. ಹಾಗೆ ಇಲ್ಲಿ ವಯೋವೃದ್ಧರನ್ನ ಉತ್ತಮ ಸೇವಾ ಮನೋಭಾವದಿಂದ ನೋಡಿಕೊಳ್ಳಲಾಗುತ್ತೆ. ಇನ್ನು ನೀವು ಯಾರಾದ್ರೂ ನಿಮ್ಮಲ್ಲಿ ವಯೋವೃದ್ಧರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ದು ಆರೈಕೆ ಕೇಂದ್ರಕ್ಕೆ ಸೇರಿಸಬೇಕು ಅಂದ್ರೆ JJ ಹೆಲ್ತ್ ಕೇರ್ ಸೊಲ್ಯೂಷನ್ಸ್ಗೆ ಸೇರಿಸಬಹುದು ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯನ್ನ ನಾನು ಮುಗಿಸ್ತಾ ಇದ್ದೀನಿ. JJ ಹೆಲ್ತ್ ಕೇರ್ ಸೊಲ್ಯೂಷನ್ಸ್, ವಯೋವೃದ್ಧರ ಆರೈಕೆ ಕೇಂದ್ರ.
ವೃದ್ಧರು ಮತ್ತು ಅನಾರೋಗ್ಯದಿಂದ ಬಳಲುತ್ತಿರುವ ರೋಗಿಗಳನ್ನು ಮನೆಯ ವಾತಾವರಣದಂತೆ ಪ್ರೀತಿಯಿಂದ ಆರೈಕೆ ಮತ್ತು ಸೇವಾ ಮನೋಭಾವದಿಂದ ನೋಡಿಕೊಳ್ಳಲಾಗುತ್ತದೆ. ನುರಿತ ತಜ್ಞ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುವುದು. ದಿನದ 24 ಗಂಟೆಗಳು ನರ್ಸಿಂಗ್ ಸೇವೆ, ಲ್ಯಾಬ್ ಫೆಸಿಲಿಟಿ, ಫಿಸಿಯೋಥೆರಪಿ, ಡಯಟಿಷಿಯನ್, ಆಕ್ಸಿಜನ್, ಫಾರ್ಮಸಿ, ಶುಚಿಯಾದ ಊಟದ ವ್ಯವಸ್ಥೆ ಮತ್ತು ಸುಸಜ್ಜಿತ ಕೊಠಡಿಗಳನ್ನು ಒಳಗೊಂಡಿದೆ. ಇದಲ್ಲದೆ ಯೋಗ, ವ್ಯಾಯಾಮ, ಆಟೋಟ ಚಟುವಟಿಕೆಗಳು, ವಿಶೇಷವಾಗಿ ಎಲ್ಲ ಭಾರತೀಯ ಹಬ್ಬಗಳನ್ನು ಆಚರಿಸಲಾಗುವುದು. ಒಂಟಿತನದಿಂದ ಮುಕ್ತರಾಗಲು ಇಂದೇ ಸಂಪರ್ಕಿಸಿ ಜೆಜೆ ಹೆಲ್ತ್ ಕೇರ್ ಸೊಲ್ಯೂಷನ್ಸ್, ದಟ್ಟಗಳ್ಳಿ 3ನೇ ಹಂತ, ಮೈಸೂರು.